ನಮಸ್ಕಾರ ಸ್ನೇಹಿತರೆ. ಸ್ಮೃತಿ ಮಂದಣ್ಣ ಆರ್ಭಟಕ್ಕೆ ತತ್ತರಿಸಿತು ಡಿಸಿ. ಬೌಲಿಂಗ್ ನಲ್ಲಿ ಕಮಾಲ್ ಮಾಡಿದ ರೇಣುಕಾ ಠಾಕೂರ್ ಸಿಂಗ್. ಡಿಸಿ ವುಮೆನ್ಸ್ ವಿರುದ್ಧ ಗೆದ್ದು ಬೇಕಿದ ಆರ್ಸಿಬಿ ವುಮೆನ್ಸ್ ತಂಡ. ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಹೀಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಆರ್ಸಿಬಿ ವುಮೆನ್ಸ್ ಹಾಗೂ ಡಿಸಿ ವುಮೆನ್ಸ್ ನಡುವೆ WPL ನ 4ನೇ ಪಂದ್ಯ ನಡೆಯಿತು. ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು. ಮೊದಲು ಬ್ಯಾಟಿಂಗ್ ಮಾಡಿದ ಡಿಸಿ ವುಮೆನ್ಸ್ ತಂಡ ಆರಂಭದಲ್ಲೇ ಶಫಾಲಿ ವರ್ಮಾರವರು 0 ರನ್ ಗಳಿಸಿ ರೇಣುಕಾ ಠಾಕೂರ್ ಸಿಂಗ್ಗೆ ವಿಕೆಟ್ ಒಪ್ಪಿಸಿದರೆ, ನಂತರ ಬ್ಯಾಟ್ ಬೀಸಲು ಬಂದ ಜೆಮಿಮಾ ರೆಡ್ರಿಗಸ್ ಮೆಗ್ಲೆನಿಂಗ್ ಜೊತೆ ಸೇರಿ 59 ರನ್ಗಳ ಜೊತೆಯಾಟವನ್ನ ನೀಡಿ ರೆಡ್ರಿಗಸ್ 34 ರನ್ ಗಳಿಸಿ ಔಟ್ ಆದರೆ ಮೆಗ್ಲೆನಿಂಗ್ 17 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ಬಳಿಕ ಬ್ಯಾಟಿಂಗ್ ಮಾಡಲು ಬಂದ ಸುದರ್ಲ್ಯಾಂಡ್ 19 ರನ್, ಶಿಖಾ ಪಾಂಡ್ಯ 14 ರನ್ ಹಾಗೂ ಬ್ರಾಸಿ 23 ರನ್ ಗಳಿಸಿದರು. ಅಂತಿಮವಾಗಿ ಡಿಸಿ ತಂಡ 19.3 ಓವರ್ಗಳಲ್ಲಿ 141 ರನ್ಗಳಿಗೆ ಆಲ್ಔಟ್ ಆಯಿತು. ಆರ್ಸಿಬಿ ಪರ ಬೌಲಿಂಗ್ ನಲ್ಲಿ ಮಿಂಚಿದ ರೇಣುಕಾ ಠಾಕೂರ್ ಸಿಂಗ್ 3 ಪ್ರಮುಖ ವಿಕೆಟ್ ಅನ್ನ ಕಬಳಿಸಿದರು. ಈ ಗುರಿಯನ್ನ ಚೇಸ್ ಮಾಡಲು ಬಂದ ಆರ್ಸಿಬಿ ವುಮೆನ್ಸ್ ತಂಡ ಸ್ಮೃತಿ ಮಂದಣ್ಣ ಹಾಗೂ ವಾಟ್ ಎಡ್ಜ್ ಆರಂಭದಿಂದಲೇ ಅಬ್ಬರಿಸಲು ಶುರು ಮಾಡಿದರು. ಈ ಜೋಡಿ 107 ರನ್ಗಳ ಜೊತೆಯಾಟವನ್ನ ಆಡಿ ವಾಟ್ ಎಡ್ಜ್ 42 ರನ್ ಗಳಿಸಿ ಔಟ್ ಆದರೆ, ಸ್ಮೃತಿ ಮಂದಣ್ಣ ಕೇವಲ 47 ಬಾಲ್ಗಳಲ್ಲಿ 3 ಭರ್ಜರಿ 6 ಹಾಗೂ 10 ಬೌಂಡರಿ ಸಹಾಯದಿಂದ ಬರೋಬ್ಬರಿ 81 ರನ್ ಗಳಿಸಿದರು. ನಂತರ ಬಂದ ಎಲಿಸಾ ಪ್ಯಾರಿ 7 ರನ್ ಹಾಗೂ ರಿಚಾ ಘೋಷ್ 11 ರನ್ ಗಳಿಸಿ ಆರ್ಸಿಬಿ ತಂಡಕ್ಕೆ ಟೂರ್ನಿಯಲ್ಲಿ 2ನೇ ಗೆಲುವನ್ನು ತಂದುಕೊಟ್ಟರು. ಅಂತಿಮವಾಗಿ 16.2 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 140 ರನ್ ಗಳಿಸುವ ಮೂಲಕ WPL ನ 3ನೇ ಸೀಸನ್ನಲ್ಲಿ 2ನೇ ಪಂದ್ಯವನ್ನು ಆರ್ಸಿಬಿ ಗೆದ್ದುಕೊಂಡಿದೆ.